ಒಂದು ಕಾಲದ ಗುರು ಶಿಷ್ಯರ ನಡುವೆ ಮತ್ತೆ ಈಗ ಮಾತಿನ ಸಮರ ನಡೀತಾ ಇದೆ. ದೇವೇಗೌಡರ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಗುಟ್ರು ಹಾಕಿದ್ದಾರೆ. ದೇವೇಗೌಡರು ಮೋದಿ ಪ್ರಧಾನಿ ಆದ್ರೆ ದೇಶವನ್ನ ಬಿಡ್ತೀನಿ ಅಂತ ಈ ಹಿಂದೆ ಹೇಳಿಕೆ ಕೊಟ್ಟಿದ್ರು. ಮುಂದಿನ ಜನ್ಮದಲ್ಲಿ ಮುಸಲ್ಮಾನನಾಗಿ ಹುಟ್ಟುತ್ತೇನೆ ಅಂತ ಹೇಳಿಕೆ ಕೊಟ್ಟಿದ್ರು. ಈಗ ಬಿಜೆಪಿಯ ಜೊತೆಗೆ ಮೈತ್ರಿಯನ್ನ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಕುಟುಕಿದ್ದಾರೆ. ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆ ಗುದ್ದಿದ್ರಂತೆ. ಹಂಗಾಯ್ತು ಕತೆ ಅಂತ ಹೇಳಿ ಲೇವಡಿ ಆಡಿದ್ದಾರೆ. ನಾನು ಸತ್ಯವನ್ನ ಹೇಳಿದ್ರೆ ಗರ್ವ ಭಂಗ ಮಾಡ್ತೀನಿ ಅಂತ ಹೇಳ್ತಾರೆ ದೇವೇಗೌಡರು. ಮಾಜಿ ಪ್ರಧಾನಿ ದೇವೇಗೌಡರ ವಿರುದ್ಧ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯನವರು ಗುಟ್ರು ಹಾಕಿದ್ದಾರೆ. ಆಕ್ರೋಶದ ಮಾತುಗಳನ್ನಾಡಿರುವಂಥದ್ದು. ಹಿಂದಿನ ಒಂದಿಷ್ಟು ಹೇಳಿಕೆಗಳನ್ನ ಪ್ರಸ್ತಾಪಿಸಿ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಕುಟುಕುವಂತಹ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ದೇವೇಗೌಡರಿಗೂ ಇತ್ತೀಚೆಗೆ JDS ಜೊತೆ ಬಹಳ ಪ್ರೀತಿ ಬಂದ್ಬಿಟ್ಟದೆ. ಇದಾಗುತ್ತೆ ಮಂಜುನಾಥ್, ಬಹಳ ಪ್ರೀತಿ. ಇದೇ ದೇವೇಗೌಡರು 2019ರಲ್ಲಿ ಹೇಳಿದ್ರು, ನರೇಂದ್ರ ಮೋದಿ ಆಗ ವಿರುದ್ಧವಾಗಿದ್ರು ಬಿಜೆಪಿಗೆ. ಆಗ ಹೇಳಿದಂತ ಮಾತು, ನರೇಂದ್ರ ಮೋದಿಜಿ ನೀವೇನಾದ್ರು ಮತ್ತೆ ಪ್ರಧಾನಮಂತ್ರಿ ಆಗ್ಬಿಟ್ರೆ ಈ ದೇಶನೇ ಬಿಟ್ಬಿಡ್ತೀನಿ ನಾನು ಅಂತ ಹೇಳಿದ್ರು. ಯಾರು ಹೇಳಿದ್ದು ಇದನ್ನ? ದೇವೇಗೌಡರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು, ನರೇಂದ್ರ ಮೋದಿಯವರು ಏನಾದ್ರು ಪ್ರಧಾನಮಂತ್ರಿ ಆಗ್ಬಿಟ್ರೆ ಮತ್ತೆ ಮುಸಲ್ಮಾನರನ್ನು ಓಲೈಸ್ಕೊಳ್ಳಿಕ್ಕೋಸ್ಕರವಾಗಿ ಏನಾದ್ರು ಮುಂದಿನ ಜನ್ಮ ಅನ್ನೋದಿದ್ರೆ ನಾನು ಮುಂದಿನ ಜನ್ಮದಲ್ಲಿ ಮುಸಲ್ಮಾನ ಆಗಿ ಹುಟ್ಟುತ್ತೀನಿ ಹೇಳಿದ್ರು ಇಲ್ವಪ್ಪ ಮಂಜುನಾಥ? ಮುಂದಿನ ಜನ್ಮದಲ್ಲಿ ಮುಸಲ್ಮಾನ ಆಗಿ ಹುಟ್ಟುತ್ತೀನಿ. ಹುಟ್ಟಿದ್ರ? ಈಗ ನರೇಂದ್ರ ಮೋದಿ ಅವ್ರಿಗೂ ಅವಿನಾವ ಭಾವ ಸಂಬಂಧ ಇದೆ ಅಂತ ನಾನು ಇದನ್ನು ಹೇಳಿದೆ. ದೇವೇಗೌಡರು ಈ ತರ ಹಿಂದೆ ಎಲ್ಲ ಹಿಂಗೆ ಹೇಳಿದ್ರು, ಈಗ ಈ ತರ ಹೇಳ್ತಾ ಇದ್ದಾರೆ, ಸುಳ್ಳಲ್ವಾ ಇದು ಅಂತ ಹೇಳಿದೆ. ಅದಕ್ಕೇನು ಗೊತ್ತಾ? ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ಬಿಡ್ತೀನಿ. ನಾನು ಹೇಳಿದೆ, ದೇವೇಗೌಡ್ರೆ ನನಗೆ ಗರ್ವನೇ ಇಲ್ಲಪ್ಪ, ಇನ್ನು ಭಂಗ ಎಲ್ರಿ ಮಾಡ್ತೀರಿ ನೀವು? ಗರ್ವನೇ ಇಲ್ವಲ್ಲ ನನಗೆ. ಗರ್ವ ಇದ್ರೆ ತಾನೇ ಭಂಗ ಮಾಡೋದು. ಕೋಪಿಸ್ಕೊಬಿಟ್ರು ಅಂತ ಸತ್ಯ ಹೇಳಿದ್ರೆ ನಮ್ಮ ಕಡೆ ಎಲ್ಲ ಗಾದೆ ಇದೆ ಒಂದು, ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಗೋದ್ರು ಅಂತ.